ಇಂದಿನ ಯುವ ಪೀಳಿಗೆ ಎದುರಿಸುತ್ತಿರುವ ಸವಾಲುಗಳು, ಭಾವನಾತ್ಮಕ ಸಂಬಂಧಗಳು ಹಾಗೂ ಕೆಟ್ಟ ಚಟಗಳಿಂದ ದೂರ ಇರಬೇಕಾದ ಅಗತ್ಯವನ್ನು ಆಧಾರವಾಗಿಸಿಕೊಂಡು ಕಲ್ಟ್ ನಿರ್ಮಾಣವಾಗುತ್ತಿದೆ ಎಂದು ನಾಯಕ ನಟ ಜೈದ್ ಖಾನ್ ಹೇಳಿದರು. ಕಲ್ಟ್ ಸಿನಿಮಾ ಪ್ರಮೋಟ್ಗಾಗಿ ನಗರಕ್ಕಾಗಮಿಸಿದ್ದ ಜೈದ್ ಖಾನ್ ಖಾಸಗಿ ಹೋಟೆಲ್ ಒಂದರಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಈ ಚಿತ್ರವು ಸಂಪೂರ್ಣವಾಗಿ ಯುವಕರನ್ನು ಕೇಂದ್ರವಾಗಿಟ್ಟುಕೊಂಡು ರೊಮ್ಯಾಂಟಿಕ್ ಥ್ರಿಲ್ಲರ್ ಕಥೆಯನ್ನು ಹೊಂದಿದ್ದು, ಭಾವನೆಗಳು ಹೇಗೆ ಜೀವನದ ದಿಕ್ಕನ್ನು ಬದಲಿಸುತ್ತವೆ ಎಂಬುದನ್ನು ಪರಿಣಾಮಕಾರಿಯಾಗಿ ಚಿತ್ರಿಸುತ್ತದೆ ಎಂದರು. ಒಬ್ಬ ವ್ಯಕ್ತಿಯೇ 3 ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವ ವಿಶೇಷ ಈ ಚಿತ್ರಕ್ಕಿದೆ. ಇಂದಿನ ಕಾಲಘಟ್ಟದ ಯುವಕರು ಗಾಂಜಾ, ಸಿಗರೆಟ್, ಮದ್ಯ ಸೇರಿದಂತೆ ಹಲವು ಕೆಟ್ಟ ಚಟಗಳಿಗೆ ಬಲಿಯಾಗುತ್ತಿರುವ ವಾಸ್ತವಿಕತೆಯನ್ನು ಈ ಚಿತ್ರ ಪ್ರಸ್ತುತಪಡಿಸುತ್ತದೆ. ಇಂತಹ ಚಟಗಳಿಂದ ಮಕ್ಕಳನ್ನು ರಕ್ಷಿಸುವಲ್ಲಿ ತಂದೆ ತಾಯಿಗಳ ಜಾಗೃತಿ ಹಾಗೂ ಪಾತ್ರ ಎಷ್ಟು ಮಹತ್ವದೆಂಬುದನ್ನು ಚಿತ್ರ ಸ್ಪಷ್ಟವಾಗಿ ತೋರಿಸುತ್ತದೆ ಎಂದು ಹೇಳಿದರು. ಈ ಚಿತ್ರವು ಯುವಕರು ಮತ್ತು ಯುವತಿಯರಿಗೆ ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಕನ್ನಡ ಚಿತ್ರವಾಗಲಿದೆ. ಮಾಧವ ಎಂಬ ಯುವಕನ ಪಾತ್ರದಲ್ಲಿ ತಾನು ಅಭಿನಯಿಸುತ್ತಿದ್ದು, ಈ ಚಿತ್ರದ ಮೂಲಕ ಸಾಮಾಜಿಕ ಜವಾಬ್ದಾರಿಯ ಸಂದೇಶವನ್ನು ನೀಡಲು ಪ್ರಯತ್ನಿಸಲಾಗಿದೆ ಎಂದು ಜೈದ್ ಖಾನ್ ತಿಳಿಸಿದರು. ಚಿತ್ರದ ನಿರ್ದೇಶಕರಾದ ಲೋಕೇಶ್ ಅವರಿಗೆ ಇದು ಮೊದಲ ಸಿನಿಮಾ. ಹೊಸಬರ ಪ್ರಯತ್ನಗಳಿಗೆ ಪ್ರೋತ್ಸಾಹ ನೀಡಬೇಕಾದ ಅಗತ್ಯವಿದೆ ಎಂದು ಹೇಳಿದರು. ಚಿತ್ರದ ಬಜೆಟ್ ಬಗ್ಗೆ ನಿರ್ಮಾಪಕರತ್ತ ಬೊಟ್ಟು ಮಾಡಿದರು. ವಿಷಯ ಆಧಾರಿತ ಚಿತ್ರವಾಗಿರುವ ಕಾರಣ ಗುಣಮಟ್ಟಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಸಂಕಷ್ಟದ ಹಂತದಲ್ಲಿದೆ. ನಾವು ಫಿಲ್ಮ್ ಸ್ಟಾರ್ಗಳು ಎಂಬ ಅಹಂಕಾರಕ್ಕಿಂತ ಪ್ರೇಕ್ಷಕರ ನಂಬಿಕೆಯನ್ನು ಗಳಿಸುವ ಮನಸ್ಥಿತಿ ಅಗತ್ಯವಾಗಿದೆ. ಆ ನಂಬಿಕೆಯನ್ನು ಮರಳಿ ತರುವ ಪ್ರಯತ್ನವೇ ಈ ಕಲ್ಟ್ ಚಿತ್ರ ಎಂದು ಅವರು ಅಭಿಪ್ರಾಯಪಟ್ಟರು. ತಮಗೆಲ್ಲರಿಗೂ ಗೊತ್ತು ಹಾಗೆ ನನ್ನ ಕಲ್ಟ್ ಸಿನಿಮಾ ಜನವರಿ 23 ಬಿಡುಗಡೆ ಆಗ್ತಿದೆ. ಸೊ ಅದಕ್ಕೆ ಎಂಟೈರ್ ಕರ್ನಾಟಕ ನಾನು ಪ್ರವಾಸ ಮಾಡ್ತಾ ಇದ್ದೀನಿ ಪ್ರಮೋಷನ್ಗೆ. ಸೊ ಕರ್ನಾಟಕ ಕಲ್ಟ್ ಉತ್ಸವ ಅಂತ ಹೇಳ್ಬಿಟ್ಟು ನಾವು ಅದನ್ನು ಹೆಸರಿಟ್ಕೊಂಡು 31 ಡಿಸ್ಟ್ರಿಕ್ಟ್ 88 ತಾಲೂಕುಗಳಿಗೆ ನಾನು ಪ್ರವಾಸ ಮಾಡ್ತಾ ಇದ್ದೀನಿ. ಸೊ ಇವತ್ತು ರಾಯಚೂರು ಬಂದಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ ತಮ್ಮೆಲ್ಲರೂ ನಾನು ನೋಡಿ. ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಇದು ಒಂದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ, ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಅದು ಆ್ಯಕ್ಷನ್ ಆಗ್ಬೋದು, ಕ್ವಾಲಿಟಿ ಆಫ್ ದ ಸಿನಿಮಾ ಆಗ್ಬೋದು, ಮೇಕಿಂಗ್ ವೈಸ್ ಆಗ್ಬೋದು, ಕತೆ ಆಗ್ಬೋದು. ಕತೆ ಬಗ್ಗೆ ಹೇಳಬೇಕು ಅಂದರೆ ನಾನು ಜಾಸ್ತಿ ಡೀಪಾಗಿ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಕತೆ ಬಿಟ್ಕೊಡೋ ಥರ ಆಗುತ್ತೆ. ಇದು ಒಂದು ಕತೆ ಬಂದ್ಬಿಟ್ಟು ತುಂಬ ಇಮೋಷ್ನಲ್ ಕತೆ. ಇವತ್ತಿನ ಜನ್ರೇಷನ್ಸು ಹುಡುಗ ಹುಡುಗಿ ಹೆಂಗೆ ಹಾಮಾಡ್ತಿದ್ದಾರೆ ಒಂದು ಪ್ರೀತಿ ಅನ್ನೋ ಒಂದು ಇದರಲ್ಲಿ. ಸೊ ಅದಕ್ಕೆ ಅದ್ರ ಮೇಲೆ ನಾವು ಇದನ್ನ ಕಥೆನ ಮಾಡಿದ್ದೀವಿ. ತುಂಬ ಇಮೋಷ್ನಲ್ ಕತೆ. ಆಮೇಲೆ ನಾವು ಇವತ್ತವರೆಗೂ ಬಿಟ್ಟಿರೋ ಕಂಟೆಂಟ್ ಆಗ್ಬೋದು, ಟ್ರೇಲರ್ ಆಗ್ಬೋದು, ಟೀಸರ್ ಆಗ್ಬೋದು, ಸಾಂಗ್ಸ್ಗಳು ಆಗ್ಬೋದು, ಒಂದಷ್ಟು ವಲ್ಗಾರಿಟಿ ಥರ ಸ್ವಲ್ಪ ಫೀಲ್ ಆಗುತ್ತೆ. ಬಟ್ ನಾವು ಫ್ಯಾಮಿಲಿ ಆಡಿಯನ್ಸ್ ತಲೆಯಲ್ಲಿ ಇಟ್ಕೊಂಡು ನಾವು ಈ ಸಿನಿಮಾನ ಮಾಡೋದು. ಜಸ್ಟ್ ದಟ್ ಯೂತ್ಸ್ಗೆ ಏನು ಅಟ್ರಾಕ್ಟ್ ಮಾಡಬೇಕು ಆ ಅಂಶಗಳನ್ನ ಇಟ್ಕೊಂಡು ಅದನ್ನು ನಾವು ಮೀರಿಲ್ಲ. ಏನಕ್ಕೆ ನನಗೆ ಫ್ಯಾಮಿಲಿ ಆಡಿಯನ್ಸ್ ತುಂಬ ಬೇಕು ಸಿನಿಮಾಗೆ. ಸೊ ಹಾಗಾಗಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಈ ಸಿನಿಮಾನ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ನಮ್ಮ ರಚಿತಾರಾಮ್ ಅವರು, ರಚಿತಾರಾಮ್ ಅವರು ಹೀರೋಯಿನ್ ಆಗಿ ಒಂದು ಪಾತ್ರನ ನಿಭಾಯಿಸಿದ್ದಾರೆ. ಹಾಗೆ ಮಲೈಕಾ ವಾಸುಪಾಲ್ ಅವರು ಒಂದು ಸಿನಿಮಾದ ಹೀರೋಯಿನು. ಆಮೇಲೆ ಹಲವಾರು ತುಂಬ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ಇದ್ದಾರೆ. ಸೊ ತಮ್ಗಳಿಗೆ ಏನಾದರೂ ಮನಸ್ಸಲ್ಲಿ ಏನಾದ್ರು ಪ್ರಶ್ನೆ ಇದೆ ದಯವಿಟ್ಟು ನಾವು ಕೇಳ್ಬೋದು. ಈ ಕಲ್ಟ್ ಇತ್ತೀಚೆಗೆ ಯೂತ್ಸ್ ತುಂಬ ಯೂಸ್ ಮಾಡ್ತಿದ್ದಾರೆ ಸರ್. ಕಲ್ಟ್ ಸಿನಿಮಾ, ಕಲ್ಟ್ ಫ್ಯಾನ್ಸು, ಕಲ್ಟ್ ಸಾಂಗ್ಸು. ಕಲ್ಟ್ ಅಂದರೆ ಕಲ್ಚರ್ ಅಂತ ಅರ್ಥ, ಮಾಸ್ ಅಂತಲೂ ಬರುತ್ತೆ. ಕಲ್ಚರಿಂದ ಅದು ಪದ ಹುಟ್ಟಿರೋದು ಸರ್ ಅದು. ಸೊ ಅದಕ್ಕೆ ಆಮೇಲೆ ಕಲ್ಟ್ ಅಂದರೆ ಮಾಸ್ ಆಗೋದ್ರಿಂದ ಈ ಕ್ಯಾರೆಕ್ಟರ್ ಬಂದ್ಬಿಟ್ಟು ಕಲ್ಟ್ ಸರ್. ಅದು ನೀವು ಸಿನಿಮಾ ನೋಡಿದ ಕತೆ ಕಲ್ಟ್ ಅಲ್ಲ ಸರ್. ಇವ್ನ ಕ್ಯಾರೆಕ್ಟ್ರ್, ನನ್ನ ಪಾತ್ರ ಏನಿದೆ ಮಾಧವ ಅಂತ ನನ್ನ ಪಾತ್ರದ ಹೆಸರು, ಅವನದು ಕ್ಯಾರೆಕ್ಟರ್ ಬಂದ್ಬಿಟ್ಟು ಕಲ್ಟು. ಆಮೇಲೆ ಈ ಒಬ್ಬೊಂದು ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ ಇದೆ ಸರ್. ಅದು ಬಹುಶಃ ಇವತ್ತು ಯಾರೂ ಆ ಥರ ಮಾಡಿಲ್ಲ ಅಂದ್ಕೊಳ್ತೀನಿ. ಇದಕ್ಕೆ ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ಇಲ್ಲ 3 ಶೇಡ್ ಬೇರೆ ಬೇರೆ ಥರ ಮಾಡಿದ್ದಾರೆ. ಆಮೇಲೆ ಒಂದು ಜನ್ಮ, ಇನ್ನು ಮತ್ತೊಂದು ಜನ್ಮ, ಅದು ಆ ಥರದ್ದು ಏನೂ ಇಲ್ಲ. ಒಬ್ಬೊಂದೇ ವ್ಯಕ್ತಿಗಳು 3 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಅದನ್ನು ನಾವೇನು ಮಾಡಿದ್ದೀವಿ, ಸ್ವಲ್ಪ ಜನಕ್ಕೆ ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಲಾಂಗ್ ಹೇರ್, ಮೀಡಿಯಮ್ ಲಾಂಗ್ ಹೇರ್, ಶಾರ್ಟ್ ಹೇರ್ ಲುಕ್ ಅಷ್ಟೇ ಅಲ್ಲ, ಕಾಸ್ಟ್ಯೂಮ್ಸ್ ಆಗ್ಬೋದು, ನಾನು ಹೇಳೋ ರೀತಿ ಡೈಲಾಗ್ಸ್ ಆಗ್ಬೋದು, ನನ್ನ ವಾಯ್ಸ್ ಆಗ್ಬೋದು, ಪ್ರತಿಯೊಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ಅದು ಜನಕ್ಕೆ ತುಂಬ ಹೊಸದು ಅನಿಸುತ್ತೆ, ಫ್ರೆಶ್ ಆಗು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಯಾವ ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ ಅಂದರೆ ಇಲ್ಲ ಸರ್, ಅಲ್ಲಿ ಕನ್ನಡ ಇದೆ ಸರ್. ನಾವು ಕನ್ನಡಕ್ಕೆ ಅಷ್ಟೇ ತಲೆ ಇಟ್ಕೊಂಡು ಸಿನಿಮಾ ಮಾಡಿದ್ವಿ. ಈಗ ಇತ್ತೀಚಿನ ದಿನಗಳಲ್ಲಿ ಯುವಕರು ಭಾಳ ಮಂದಿ ದುಶ್ಚಟಗಳ ಅಭ್ಯಾಸ ರೂಢಿ ಆಗ್ತಾ ಇದೆ. ಆ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಹೊಸದಾಗಿ ಫಿಲ್ಮ್ ತರಕ್ಕೆ ಅವಕಾಶ ಇಲ್ಲ ಅಂದ್ರೆ ಸರ್. ಥಿಯೇಟರ್ ಜನ ಬರ್ತಾರೆ ಸರ್. ಒಂದು ನಿಮಿಷ ಹಿಂದೆ ಯುವಕರು ಇದ್ದಾರೆ ಸರ್, ಸುಮಾರು 15 ವರ್ಷದಿಂದ 21-23 ವರ್ಷ ವಯಸ್ಸಿನಲ್ಲಿರ್ತಕ್ಕಂಥ ಹುಡುಗರು ಸರ್
ದುಶ್ಚಟಗಳಿಗೆ ಬಾಳಿಸಾಗ್ತಿದೆ ಹಾ ಬ್ಯಾಡ್ ಹ್ಯಾಬಿಟ್ಸ್. ಸೊ ಗಾಂಜಾ, ಹೌದು. ಆಫೀಮ್ ಈ ರೀತಿ ಆಗ್ತದೆ. ಅವ್ರಿಗೇನ ತಿಳುವಳಿಕೆ ಮೂಲಕ ಹೊಸದಾಗಿ ಸಿನಿಮಾ ತೆಗೆಯಕ್ಕೆ ಅವಕಾಶ ಉಂಟಾ? ಖಂಡಿತವಾಗ್ಲೂ ಒಂದು ಒಳ್ಳೆ ಮೆಸೇಜ್ ನಾವು ಈ ಸಿನಿಮಾದಲ್ಲಿ ಇಟ್ಟಿದ್ದೀವಿ ಸರ್. ಈ ಕ್ಯಾರೆಕ್ಟರ್ ನೀವೇನು ನೋಡ್ತಿದ್ದೀರೋ ಅದೊಂದು ಪಾಯಿಂಟ್ಗೆ ಅವ್ನ ಲೈಫಲ್ಲಿ ನಾವು ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕೆಟ್ಟ ಅಭ್ಯಾಸಗಳಲ್ಲಿ ಹೋಗ್ತಾರೆ. ಅದು ಕಾಲೇಜಾಗಿ ಎಲ್ಲರೂ ಏನು ಮಾಡ್ತಾರೋ ನಾನು ಅದನ್ನೇ, ಅದು ನಮ್ಮ ಡೈರೆಕ್ಟರ್ ಅವರು ಒಂದು ಸ್ವಲ್ಪ ಡ್ರಗ್ಸು ಗಾಂಜಾ ಎಲ್ಲ ಹಾಕೋಣ ಅಂತ ಹೇಳಿದ್ರು. ನಾನು ಹೇಳಿದೆ ಅದು ಯೂತ್ಸ್ಗೆ ಇನ್ನೂ ನಾವು ಪ್ರೋತ್ಸಾಹ ಕೊಡ್ತಾರಾಗುತ್ತೆ ಸರ್, ಬೇಡ. ಎಣ್ಣೆ ಸಿಗರೇಟ್ವರೆಗೂ ಓಕೆ, ಅದು ಪರವಾಗಿಲ್ಲ, ನಾವು ಅಷ್ಟು ಲಿಮಿಟಲ್ಲಿ ಇಟ್ಕೊಂಡು ನಾವು ಮಾಡೋಣ. ಅದನ್ನು ಆ ಸಿನಿಮಾದಲ್ಲಿ ಒಂದಷ್ಟೇ ಎಪಿಸೋಡ್ ಇಟ್ಕೊಂಡು ಸರ್. ಫಸ್ಟ್ ಕತೆ ಮಾಡುವಾಗ ಆಲ್ಮೋಸ್ಟ್ ಎಂಟೈರ್ ಸಿನಿಮಾದಲ್ಲಿ ಅದು ಕಂಟಿನ್ಯೂ ಇತ್ತು. ಎಲ್ಲಿ ನೋಡಿದ್ರು ಕೂಡ ಅವ್ನು ಸಿಗರೇಟ್ ಸೇರ್ತಿರ್ತಾನೆ, ಎಲ್ಲಿ ನೋಡಿದ್ರು ಕೂಡ ಅವ್ನು ಎಣ್ಣೆ ಕುಡಿತಾ ಇರ್ತಾನೆ. ಅದು ಬೇಡ, ನಾವೇ ಯೂತ್ಸ್ಗೆ ನಾವು ಇನ್ನೂ ಹುಮ್ಮಸ್ ಕೊಟ್ಟಂಗೆ ಯಾವುದೇ ಕಡೆ ಬೇಡ, ಯೂಸ್ ಮಾಡೋಣ, ಎಷ್ಟು ಬೇಕೋ ಅಷ್ಟುವರೆಗೂ ಇಟ್ಟೋಣ ಅಂತೇಳಿ. ಬಟ್ ನೀವು ಹೇಳಿದಾಗೆ ಸರ್, ಈಗ ಯೂತ್ಸು ನೀವು ಎಲ್ಲಿ ನೋಡಿದ್ರು ಕೂಡ ಏನಾಗ್ತಿದೆ ಸರ್, ಮೊದಲು ಡ್ರಗ್ಸ್ ಗಾಂಜಾ ಎಲ್ಲೋ ಒಂದು ಮೂಲಲ್ಲಿ ಸಿಗ್ತಾ ಇತ್ತು, ಈಸಿ ಅವೈಲಬಿಲಿಟಿ ಇರಲಿಲ್ಲ. ಈಗ ಡನ್ಸೋ ಝೊಮ್ಯಾಟೊ ಥರ ಒಂದು ಕಾಲಿಗೆ ಡೋರ್ ಹತ್ರ ಬರ್ತಿದೆ. ಅದು ನಮ್ಗಿಂತ ಸರ್ ಸರ್ಕಾರ ಅದ್ರ ಮೇಲೆ ಸ್ವಲ್ಪ ಕ್ರಮ ತಗೊಳ್ಬೇಕು ಸರ್, ನನ್ನ ಅನಿಸಿಕೆ. ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಆದ ಸರ್, ನನ್ನ ಅನಿಸಿಕೆ. ಆವಾಗ ಇದನ್ನು ಇದಕ್ಕೆ ಒಂದು ಪರಿಹಾರ, ಒಂದು ಫುಲ್ ಸ್ಟಾಪ್ ಅಂತ ಅನ್ಕೊಳ್ತೀನಿ ಸರ್. ಮಾಧವ ಅನ್ನೋ ಒಂದು ಇದಕ್ಕೆ ಸರ್, ಅವನು ಹೆಂಗೆ ಹೇಳೋದು ಒಂದು ಲೈನಲ್ಲಿ ತುಂಬ ಕಷ್ಟ ಆಗುತ್ತೆ ಸರ್. ನಾನು ಹೆಂಗೆ ಹೇಳಿ ನಿಮ್ಗೆ ಇವತ್ತಿನ ಕಾಲದಲ್ಲಿ ಯುವಕರು, ಹುಡುಗಿರು ಆಗ್ಬೋದು, ಹುಡುಗರು ಆಗ್ಬೋದು, ಯೂತ್ಸು ಹೆಂಗೆ ಮಾಡ್ತಿದ್ದಾರೆ, ಏನು ಹೆಂಗೆ ಅವರು ಬ್ಯಾಡ್ ಹ್ಯಾಬಿಟ್ಸ್ ಕಡೆ ತಿರುಗ್ತಿದ್ದಾರೆ. ಇವತ್ತು ತಂದೆ ತಾಯಿ ಏನಾಗಿದೆ ಸರ್, ಮಕ್ಳಿಗಂದ್ರೆ ನಾವು ದುಡಿಬೇಕು, ಮಕ್ಳಿಗೆ ಒಳ್ಳೆ ಬಟ್ಟೆ ಹಾಕಬೇಕು, ಊಟ ಹಾಕಬೇಕು, ಆ ಆಸೆಗಳನ್ನು ನಡೆಸಬೇಕು, ಅವ್ರಿಗೆ ಸ್ಕೂಲ್ ಕಾಲೇಜ್ ಕಳ್ಕೊಟ್ಟು ನಮ್ಮ ಜವಾಬ್ದಾರಿ ಮುಗೀತು ಅಂತ ಆ ಭ್ರಮೆದಲ್ಲಿದ್ದಾರೆ. ಏನಕ್ಕಂದ್ರೆ ಅವ್ರಿಗೆ ಅವ್ರವ್ರ ಲೈಫೇ ಇದೆ ಕಮಿಟ್ಮೆಂಟ್ಸ್, ಅವ್ರದ್ದು ಎಂಜಾಯ್ಮೆಂಟು, ಅವ್ರದ್ದು. ಆದರೆ 90s ಹಾಗಿರಲಿಲ್ಲ. ತಂದೆ ತಾಯಿಗಳು ಎಷ್ಟೇ ಕಷ್ಟಪಟ್ಟರು ಕೂಡ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಟೈಮ್ ಕೊಡೋರು. ಅದಕ್ಕೆ ಅದು ಔಟ್ಪುಟ್ ನಾವುಗಳು ಹೆಂಗಂದ್ರೆ ನಾವು ಆದರೆ ಈ ಜನ್ರೇಷನ್ ಏನಾಗ್ತಿದೆ, ಇವತ್ತಿನ ಯೂತ್ಸು ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು, ವೀಕೆಂಡ್ಸ್ ಬಂದರೆ ಅವ್ರಿಗೆ ಪಾರ್ಟಿಗಳು ಬೇಕು. ಹಿಂಗೆ ಅವ್ರವ್ರ ಲೈಫ್ಗೆ ಅವ್ರು ಜಾಸ್ತಿ ಗಮನ ಕೊಡ್ತಾ ಇರೋದ್ರಿಂದ ಮಕ್ಕಳು ಖಾಲಿ ಕಾಲೇಜ್ ಹೋದ್ಮೇಲೆ ಅವ್ರು ಏನು ಮಾಡ್ತಿದ್ದಾರೆ, ನಿಜವಾಗ್ಲೂ ಕಾಲೇಜ್ಗೆ ಹೋಗ್ತಿದ್ದಾರಾ ಇನ್ನು, ಅಥವಾ ಇಲ್ಲ ಬೇರೆ ಲೈನ್ಗೆ ಹೋಗ್ತಿದ್ದಾರಾ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಎಸ್ಪೆಷಲಿ ಪೇರೆಂಟ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡೋ ಥರ ನಾವು. ಶೂಟಿಂಗು ಬೆಂಗಳೂರಲ್ಲಿ ಆಗಿದೆ, ಮೈಸೂರಲ್ಲಿ ಆಗಿದೆ, ಚಿತ್ರದುರ್ಗದಲ್ಲಿ ಆಗಿದೆ, ಹಂಪಿಯಲ್ಲಿ ಆಗಿದೆ. ಆಲ್ಮೋಸ್ಟ್ ಎಂಟರ್ ಸಿನಿಮಾ ಕರ್ನಾಟಕಲ್ಲೇ ಸರ್. ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಶೂಟಿಂಗ್ ಪ್ಲೇಸಸ್ ಇದಾವೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರು ಖಂಡಿತವಾಗ್ಲೂ ಸರ್. ಆದರೆ ಈ ಸಿನಿಮಾದಲ್ಲಿ ನಮ್ಗೆ ಏನು ರಿಕ್ವೈರ್ಮೆಂಟ್ ಆಗಲಿಲ್ಲ, ಹಂಗಾಗಿ ನಾವು ಕಂಪ್ಲೀಟ್ ಆಗಿ ಈ ಭಾಗದಲ್ಲಿ ನಾವು ಜಾಸ್ತಿ ಈ ಪೈರಸಿ ಇದ್ರ ಬಗ್ಗೆ ಕಡೆ ಕೂತ್ಕೊಂಡು ಮಾಡ್ತಾರೆ. ಈಗ VPN ತಗೊಂಡು ಗೊತ್ತಾಗಿ ಸರ್ವರ್ ಚೇಂಜ್ ಮಾಡ್ಬಿಟ್ಟು ಅದೆಲ್ಲ ಹ್ಯಾಕ್ ಮಾಡ್ತಾರೆ. ಇಂಡಸ್ಟ್ರಿಗೆ ತುಂಬ ಲಾಸ್ ಆಗ್ತಿದೆ ಸರ್. ಏನಕ್ಕೆ ನಾವು ಇಷ್ಟಪಟ್ಟು ಕಷ್ಟಪಟ್ಟು ಹಗರಾತ್ರಿ ಮಾಡಿ ಸಿನಿಮಾ ಮಾಡೋದು ನಿಮ್ಗಳಿಗೋಸ್ಕರನೇ. ಅವರು ಇಂಥ ಕೆಲಸ ಮಾಡಿದಾಗ ನಮಗೆ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಕಮ್ಮಿ ಆಗುತ್ತೆ, ನಮ್ಗೆ ತುಂಬ ಲಾಸ್ ಆಗುತ್ತೆ. ನಮ್ಗಿಂತ ನಿರ್ಮಾಪಕರಿಗೆ ಸರ್, ಅವ್ರಿಗಂದ್ರೆ ನೀವುಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಅವ್ರಿಗೊಂದು 2 ಕಾಸು ಆಗೋದು. ಅವ್ರ ಪಾಪ ಅಷ್ಟೊಂದು ಕೋಟಿಗಟ್ಟಲೆ ನಮ್ಮ ಭಾಷೆಗೆ ನಮ್ಮೇ ನಂಬ್ಕೊಂಡು ಬಂಡವಾಳ ಹಾಕಿರ್ತಾರೆ. ಸೊ ಅದು ಲಾಸ್ ಆಗುತ್ತೆ. ಇವಾಗ ಅವ್ರಿಗೆ ಮಾಡಬೇಡಿ ಅಂತ ಹೇಳೋದಂತ ಅವ್ರಂತೂ ನಿಲ್ಸಲ್ಲ. ಮಾಡ್ತಾ ಇರಿ, ಪರವಾಗಿಲ್ಲಪ್ಪ, ಏನು ಬೇಜಾರಿಲ್ಲ, ನೀವು ಹೊಟ್ಟೆಪಾಡ ನೀವು ಮಾಡ್ಕೊಳ್ತಿದ್ದಾರೆ. ಆದರೆ ದಯವಿಟ್ಟು ಸಿಕ್ಕಾಕೊಳ್ಳೋಕೆ ಹೋಗ್ಬೇಡಿ ಅಂತ ಹೇಳಿ. ಯಾಕಂದರೆ ಮಾಡೋದು ಯೂತ್ಸ್. ಏನಕ್ಕಂದ್ರೆ ಇದೊಂದು ಸಣ್ಣ ಪ್ರಾಬ್ಲಮ್ ಸಿಕ್ಕಾಕೊಂಡ್ರೆ ಇದಕ್ಕೆ ತುಂಬ ಜೈಲ್ ಆಗ್ಬೋದು, ಇದಕ್ಕೆ ಬೇಲ್ ಇಲ್ಲ ಏನಿಲ್ಲ ಸರ್. ಇದಕ್ಕೆ ತುಂಬ ಕ್ರಮ ಇದೆ ಲಾ ಅಲ್ಲಿ. ಸೊ ಅದಕ್ಕೆ ಸಿಕ್ಕಾಕೊಂಡ್ಬಿಡಿ ಅಂತ ಹೇಳ್ತಾರೆ. ಮಾಡಿ ಸರ್, ನೋ ಅಂತ ಹೇಳಿದಂತ ನಿಲ್ಸಲ್ಲ ಅವರು. ಮಾಡೋದು ಕೆಲಸ ಮಾಡ್ತಾ ಇರಿ, ಮಾಡಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ರೆ ಅವ್ರು ನಿಲ್ಸಲ್ಲ. ಅದಕ್ಕೆ ಬಿಟ್ಬಿಟ್ರೆ ಒಳ್ಳೆಯದು ಸರ್. ಸಿನಿಮಾ ಬಜೆಟ್ ಎಷ್ಟು ಮತ್ತೆ ಕಾಸ್ಟ್ ಅಂಡ್ ಕ್ರೂ ಅಂದ್ರೆ ಇದಕ್ಕೆ ಡೈರೆಕ್ಷನ್ ಯಾರು, ಪ್ರೊಡ್ಯೂಸರ್ ಸರ್? ಇದು ಲೋಕಿ ಸಿನಿಮಾಸ್ ಅಂತ ಹೇಳ್ಬಿಟ್ಟು ಅವ್ರದ್ದು ಮೊದಲನೇ ಪ್ರೊಡಕ್ಷನ್ ಹೌಸ್ ಇತ್ತು, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಪಾಪ ಅವ್ರಿಗೆ ಸಿಕ್ಕಾಪಟ್ಟೆ ಆಸೆ ಇತ್ತು. ನಾನು ಬನಾರಸ್ ಮಾಡಿದಾಗಲೇ ಅವ್ರು ನನಗೆ ಅಪ್ರೋಚ್ ಮಾಡಿದ್ರು, ಈ ಥರ ನಾನು ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನನ್ನ ಮೊದಲನೇ ಸಿನಿಮಾ ನಿಮ್ಮ ಜೊತೆನೇ ಮಾಡಬೇಕು ಅಂತಿದ್ದೀನಿ ಅಂತ. ಸೊ ಅಲ್ಲಿಂದ ನಮ್ಮ ಜರ್ನಿ ಶುರು ಆಗಿದ್ದು. ಸರಿ, ಫಸ್ಟ್ ಕತೆ ಡೈರೆಕ್ಟರ್ ಎಲ್ಲ ಫೈನಲ್ ಆಗಲಿ, ಆಮೇಲೆ ನಾನು ನಿಮಗೆ ಆನ್ ಬೋರ್ಡ್ ತೊಗೊಂಡ್ಬರ್ತೀನಿ ಅಂತ ಹೇಳಿ. ಆಮೇಲೆ ಬಜೆಟ್ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಅದು ನಿರ್ಮಾಪಕರು ಕೇಳಿದ್ರೆ ಬಹುಶಃ ಅವ್ರು ಕರೆಕ್ಟಾಗಿ ಹೇಳ್ಬೋದೇನೋ ಎಷ್ಟು ಎಕ್ಸಾಕ್ಟ್ಲಿ ಆಗಿದೆ ಏನಾಗಿದೆ ಅಂತ ಹೇಳಿ. ಅದು ಅವ್ರು ಬೆಟರ್ ಸರ್, ಅವ್ರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ 100 ಫಿಲ್ಮ್ ತೆಗೆದ್ರೆ 1-2 ಹಿಟ್ ಆಗ್ತಾ ಇದೆ. ಅದನ್ನು ಕನ್ನಡದಲ್ಲಿ ಹಿಟ್ ಆಗ್ತಾ ಇಲ್ಲ, ಬೇರೆ ಲ್ಯಾಂಗ್ವೇಜ್ ನಲ್ಲಿ ಹೋಗಿ ಹಿಟ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ರೆಡ್ಡಿ, ಅಸ್ಲಂ ಯೂಸುಫ್ ಖಾನ್, ನಿರ್ಮಲಾ ಬೆಣ್ಣೆ, ಶಾಲಂ ಸೇರಿದಂತೆ ಇತರರಿದ್ದರು.